12ನೇ ಶತಮಾನದಲ್ಲಿ ನಡೆದ ಸಾಮಾಜಿಕ ಕ್ರಾಂತಿ ಮತ್ತು ಧಾರ್ಮಿಕ ಕ್ರಾಂತಿಯ ನೇತಾರರಾಗಿ ಸಮಾಜದಲ್ಲಿ ಬಲವಾಗಿ ನಾಟಿದ್ದ ಜಾತೀಯತೆ ಧರ್ಮಾಂಧತೆಯನ್ನು ಹೋಗಲಾಡಿಸಿ ಪರಸ್ಪರ ಪ್ರೀತಿ ಸ್ನೇಹ ಸಹಕಾರ ಮನೋಭಾವಗಳಿಂದ ಕೂಡಿದ ಸಮಾಜದ ನಿರ್ಮಾಣಕ್ಕೆ ಬಸವಣ್ಣನವರು ಸಹಕಾರಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಕನ್ಯಾ ಅಭಿಪ್ರಾಯಪಟ್ಟರು. ಬಂಗಾರಪೇಟೆ ಪಟ್ಟಣದ ತಾಲೂಕು ಆಡಳಿತ ಕಚೇರಿಯಲ್ಲಿ ಆಯೋಜನೆ ಮಾಡಲಾಗಿದ್ದ ಬಸವಣ್ಣ ಹಾಗೂ ಹೇಮಾರೆಡ್ಡಿ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಬಸವಣ್ಣನವರು ಕ್ರಿಸ್ತಶಕ 1131ರಲ್ಲಿ ಬಿಜಾಪುರ ಬಜಿಲೆಯ ಜಿಲ್ಲೆಯ ಬಾಗೇವಾಡಿ ಎಂಬ ಅಗ್ರಹಾರದಲ್ಲಿ ಜನಿಸಿದರು. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ತಂದೆ ತಾಯಿಗಳು ಮಗುವಿಗೆ ಜಾತಕರ್ಮವನ್ನ ಆಚರಿಸಿ ಬಸವ ಅಂತ ನಾಮಕರಣ ಮಾಡಿದ್ರು. ಮುಂದೆ ಬಸವಣ್ಣನವರು ಶಿವಭಕ್ತನಾದರು. ಬಸವಣ್ಣನವರು ಶುದ್ಧ ಪರಿಶುದ್ಧ ಮನುಷ್ಯರಾಗಿ ಹುಟ್ಟಿ ಮನುಷ್ಯತ್ವ ಗುಣಗಳ ಜತೆಗೆ ದೈವತ್ವ ಗುಣಗಳನ್ನು ಮೈಗೂಡಿಸಿಕೊಂಡು ದೇವರಾದರು. ಅವರ ಸಾಧನೆ ಅದ್ಭುತ, ಅತ್ಯದ್ಭುತ ಹಾಗೂ ಅಪರೂಪ. ಇವರ ಕ್ರಾಂತಿಯ ಸ್ವರೂಪ ವಿಸ್ಮಯ, ಪವಾಡ ಹಾಗೂ ಅಗೋಚರ. ಸರ್ವ ಸಮಾನತೆಯ ಸಮಾಜ ರಚನೆಗೆ ಶ್ರಮಿಸಿದ ಕಾರಣ ಮನುಕುಲದ ಉದ್ಧಾರಕರಾದರು. ಬಸವಣ್ಣನವರು ಜಾತಿ, ಧರ್ಮ, ಕಾಲ, ದೇಶ ಮೀರಿ ಬದುಕಿದಂಥ ಜೀವ. ವಿಶ್ವಗುರು ಬಸವಣ್ಣನವರ ಸಾಧನೆ ವರ್ಣಿಸಲು ಸಾಧ್ಯವಿಲ್ಲ. ಅವರ 5,000 ವಚನಗಳು ರಚಿಸುವುದರ ಮೂಲಕ ಕನ್ನಡ ಸಾಹಿತ್ಯ ಪರಂಪರೆಗೆ ಮಹತ್ವವಾದಂಥ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ವರದಿ ಸೈಫುಲ್ಲಾ, AB ನ್ಯೂಸ್, ಬಂಗಾರಪೇಟೆ. ನೆನಪ ಹಾಗೂ ಹೇಮಾರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಸರಳ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾನ್ಯ ತಹಸೀಲ್ದಾರರಾದ ಲಕ್ಷ್ಮೀ ಮೇಡಮ್ ಅವರಿಗೆ ಈ ಸಭೆಗೆ ಆಹ್ವಾನಿಸ್ತಾ ಇದ್ದೀವಿ. ಹಾಗೆ ನಮ್ಮ PO ಮೇಡಮ್ ಅವರಿಗೂ ಸ್ವಾಗತವನ್ನು ಬಯಸ್ತೀವಿ. ಮತ್ತೆ ನಮ್ಮ ಆರ್ಟಿಕಲ್ಸ್ ಒಂದು ಕನ್ನಡ ಸಾಹಿತ್ಯವನ್ನು ಬೆಳೆಸಿದ್ದಾರೆ. ವಚನಗಳನ್ನು ನಾವು ನೋಡಿದಾಗ, ಅವರ ಅನೇಕ ವಚನಗಳನ್ನು ನೋಡಿದಾಗ ಆ ವಚನಗಳ ಮೂಲಕ ಸಮಾಜ ಸುಧಾರಣೆಯನ್ನು ಮಾಡಕ್ಕೆ ಹೋಗಿರುವಂಥದ್ದು ನಿಜವಾಗ್ಲೂ 12ನೇ ಶತಮಾನದಲ್ಲಿ ಅಂತಹ ಆಲೋಚನೆಗಳನ್ನು ಬಂದಿರುವಂಥದ್ದು ಅವರ ಒಂದು ತಂದೆ ತಾಯಿಯ ಪುಣ್ಯ ಮತ್ತು ಅವರ ಅಂತಹ ವ್ಯಕ್ತಿ ನಮಗೆ ಸಿಕ್ಕಿರೋದು. ಒಂದು ಕಡೆ ಮಾರ್ಟಿನ್ ಲೂಥರ್ ಕಿಂಗ್, ಕರ್ನಾಟಕದ ಮಾರ್ಟಿನ್ ಲೂಥರ್ ಕಿಂಗ್ ಅಂತ ಕರೀತಾರೆ. ನಮ್ಮ ಬಸವೇಶ್ವರನ್ನ ಕರ್ನಾಟಕದ ಮಾರ್ಟಿನ್ ಲೂಥರ್ ಕಿಂಗ್ ಅಂತ ಕರೀತಾರೆ ಅಂತಂದ್ರೆ ಆ ವ್ಯಕ್ತಿ ತನ್ನ ಒಂದು ಸಾಹಿತ್ಯದ ಮೂಲಕ, ವಚನಗಳ ಮೂಲಕ ಒಂದು ಕರ್ನಾಟಕಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ. ಈ ದಿನ ತಾಲೂಕು ಕಚೇರಿಯಲ್ಲಿ ನಾವು 2 ಜಯಂತಿಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮೊದಲನೆಯದಾಗಿ ವಿಶ್ವಗುರು ಶ್ರೀ ಬಸವಣ್ಣನವರ ಜಯಂತಿ, ಎರಡನೆಯದಾಗಿ ಹೇಮರೆಡ್ಡಿ ಮಲ್ಲಮ್ಮರವರ ಜಯಂತಿ. ಈ 2 ಜಯಂತಿಗಳ ಶುಭಾಶಯಗಳು ನಮಗೆಲ್ಲರಿಗೂ ಕೂಡ. ಈ ದಿನ ನಾವೇನು ನೀತಿ ಸಂಹಿತೆ ಇರೋದ್ರಿಂದ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಆಚರಣೆಗೂ ಕೂಡ ಅರ್ಥ ಬರುವ ರೀತಿ ನಮ್ಮ ರವಿಯವರು ತುಂಬ ಚೆನ್ನಾಗಿ ಹಾಡನ್ನು ಹಾಡಿದ್ರು. ಬಸವಣ್ಣನವರನ್ನು ನೆನೆಸ್ಕೊಂಡು ಒಂದು ಪ್ರಾರ್ಥನೆಯನ್ನು ಹಾಡಿದ್ರು. 8 ವರ್ಷದ ಬಾಲಕನಿಗೆ ಆಗಿನ ಕಾಲದಲ್ಲಿ ಆ ಒಂದು ಬುದ್ಧಿ ಬರುವಂಥದ್ದು, ನಮ್ಮ ಅಕ್ಕನಿಗೆ ಫಸ್ಟ್ ನೀವು ಏನು ನನ್ನ ಕಾರ್ಯ ಮಾಡ್ತಾ ಇದ್ದೀರಾ, ಫಸ್ಟ್ ನಮ್ಮ ಅಕ್ಕನಿಗೆ ಮಾಡಿ ಅಂತ ಹೇಳುವಂಥದ್ದು. ಅದು ಅಂದರೆ ಎಲ್ಲರೂ ಮನದಲ್ಲಿ ನಮಗೆ ಮೊದಲು ನೆನಪಿಗೆ ಬರುವಂಥದ್ದೇನೆ ಅಂಬೇಡ್ಕರ್ ಮತ್ತು ಬಸವಣ್ಣ, ಇವರಿಬ್ಬರನ್ನು ಇಡೀ ಸಮಾಜವನ್ನು ಸಮಾಜ ಸುಧಾರಕರು ಅಂತ ಸಹ ನಾವು ಅವ್ರನ್ನ ಹೇಳ್ತೀವಿ.
ಇಡೀ ಸಮಾಜವನ್ನೇ ಕಟ್ಟದಂಥವ್ರು. ಜಾತಿ ಮತ ಭೇದ ಯಾವುದೂ ಇಲ್ಲ, ನಾವೆಲ್ಲರೂ ಒಂದೇ ಅಂತೇಳಿ ಪ್ರಥಮವಾಗಿ ಹೋರಾಡದಂಥವರು ಬಸವಣ್ಣನವರು. ಆಮೇಲೆ ಅಂಬೇಡ್ಕರ್. ಬಸವಣ್ಣನವರು ಮೊದಲಿಗೆ ಬ್ರಾಹ್ಮಣ ಅಂಶದಲ್ಲಿ ಹುಟ್ಟಿ ಅವರು ಏನು ಒಂದು ಅವರಿಗೆ ಬುದ್ಧಿ ಮಾಡೋದಕ್ಕೆ ಅವರ ಒಂದು ಕುಟುಂಬದಲ್ಲಿ ಮುಂದೆ ಬರ್ತಾರೆ. ಅಂದಿನಲ್ಲೇನೆ ಅವರು ನಮ್ಮ ಅಕ್ಕ ಆದಂಥ ಅಕ್ಕನಾಗಮ್ಮನಿಗೆ ಫಸ್ಟು ಅವ್ರಿಗೂ ಸಹ ಜಂಜಾವರವನ್ನು ಹಾಕಿ ಅವ್ರಿಗೂ ಸಹ ಮುಂಚೆಯನ್ನು ಮಾಡಿ ಅಂತ ಹೇಳ್ತಾರೆ. ಇಲ್ಲ, ಹೆಣ್ಣು ಮಕ್ಕಳಿಗೆ ನಾವು ಮಾಡೋದಿಲ್ಲ, ಹೆಣ್ಣು ಮಕ್ಕಳನ್ನು ನಾವು ಅವನ್ನೆಲ್ಲ ಮುಂದಕ್ಕೆ ಬಿಡೋದಿಲ್ಲ ಅಂತೇಳಿ ಅಂದಿನ ಶೋಷಣೆ ಆಗಿರೋದನ್ನೇ ಅವತ್ತು ಅವರು ತೆರೆದು, ಇಲ್ಲ ಹೆಣ್ಣಿಗೆ ಒಂದು ಗಂಡಿಗೆ ಒಂದು ಬೇಡ, ಇಲ್ಲೆಲ್ಲರೂ ಸಮಾನದ ಹಕ್ಕನ್ನ ಬೇಕು ಅಂತ ಹಕ್ಕನ್ನ ಕೇಳಿದಂಥ ಮೊದಲನೇ ಗುರು ಅಂದರೆ ನಮ್ಮ ಬಸವಣ್ಣನವರೇ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಆ ಒಂದು ವಿಷಯದಲ್ಲಿ ಅವರು ಮನೆ ಮಠ, ತಂದೆ ತಾಯಿ, ಅವರ ತಂದೆ ಮಾದರಸ ಮತ್ತು ತಾಯಿ ಮಾದಲಾಂಬಿಕೆ ಎಲ್ಲರನ್ನು ಬಿಟ್ಟು ನಾನು ಹೇಳುವೆ ಅರಿವಿನಿಂದ ನಿನ್ನ ಪಾದ ಪೂಜೆಯನ್ನು ಮಾಡಲು ಬರದಿ ಬಂದು ನಮ್ಮ ಮೇಲೆ ನಿನ್ನ ದೃಷ್ಟಿ ಬೀರದು. ಅರನ ಭಾವ ಇಲ್ಲವಾಗಿ ನರನ ಭಾವ ಇಲ್ಲದು. ಬಸವ 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 ಎಂದು ನಾನು ನಿತ್ಯ ನುಡಿಯುವೆ. ಹಸನ ಮನದಿ ಜಾವದಲ್ಲಿ ಎದ್ದು ನಾನು ನೆನೆಯುವೆ. ಹಸನ